ಸಿಂಧೂ ನದಿದು ಒಪ್ಪಂದ ನೀರು ಬಿಡಲ್ಲ ಅಂತೀರಿ. ನೀರು ಎಷ್ಟು ದಿವಸ ಇಟ್ಕೊಂತೀರಾ? ನೀರು ಬಿಡಲ್ಲ ಅಂದರೆ ಎಷ್ಟು ದಿವಸ ಇಟ್ಕೊಂತೀರ? ನೀರು ಡ್ಯಾಮ್ ಫುಲ್ ಆಗೋಬೋದು, ಡ್ಯಾಮ್ ಹೊಡೆದಾಗಲ್ವಾ? ಆಟೋಮೆಟಿಕ್ಕಾಗಿ ಬಿಡಲೇಬೇಕಲ್ವಾ? KRS ಡ್ಯಾಮಿಂದ ನಾವು ನೀರು ಬಿಡಲ್ಲ ತಮಿಳ್ನಾಡಿಗೆ ಅಂತ ತೀರ್ಮಾನ ತಗೊಂಡು KRSನ ಪೂರ್ತಿ ಬಂದ್ ಮಾಡಿಬಿಟ್ರೆ ಆ ನೀರೆಲ್ಲ ಡ್ಯಾಮ್ ಹೊಡೆದ್ಬಿಟ್ಟು ಎಲ್ಲಿ ಬರ್ತದೆ? ನಮ್ಮ ಮೇಲೆ ಬರಲ್ವಾ? ಇವೆಲ್ಲ ಒಂದು ತೀರ್ಮಾನಗಳ? ಹಾಂ, ಅದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಲ್ವಾ ಅವು? ನೀವೇನು ಮಾಡಿ ಸುಮ್ಮನೆ ಏನೇನೋ ಮಾಡ್ತೀರಿ, ಸುಮ್ಮನೆ ಏನೇನೋ ಹೇಳ್ತೀರಿ, ಜನಗಳಿಗೆ ಇನ್ನೂ ಉದ್ರೇಕ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ. ಮುಸ್ಲಿಮ್ಸು ಅಂತ ಕೇಳಿ ಹೊಡಿತಾ ಇದ್ರು. ಆಮೇಲೆ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಮುಂಜಿ ಆಗಿದೆಯಾ ಅಲ್ವ ಅಂತ ನೋಡಿ ಹೊಡಿತಾ ಇದ್ರು ಅನ್ನುವಂಥದ್ದು ನೀವು ಬಿಂಬಿಸುವಂಥದ್ದು ಇದೆಯಲ್ಲ. ಈ BJPಯವರ ಸೋಷಿಯಲ್ ಮೀಡಿಯಾ, BJPನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ಭಾಳ ವಿಕೃತಿ ಮನಸ್ಥಿತಿ ಇರುವಂಥ ಜನಗಳಲ್ಲಿರೋದು. ಮುಸ್ಲಿಮ್ಸು ಸತ್ತಿರೋವಂಥವ್ರನ್ನ ಬಿಟ್ಬಿಟ್ರು. ಮುಸ್ಲಿಮ್ಸು ಸತ್ತಿದ್ದಾರೆ, ಇವರು ನಮ್ಮ ರಕ್ಷಣೆಗೋಸ್ಕರ ಸತ್ತಿದ್ದಾರೆ. ಪಾಪ ನಮ್ಮ ರಾಜ್ಯದಲ್ಲಿ 3 ಜನ ಸತ್ತಿದ್ದಾರೆ. 3 ಜನ ಸತ್ತಿರುವಂಥವ್ರ ಪೈಕಿ ಭರತ್ ಭೂಷಣ್ ಹೆಂಡ್ತಿಯವರು ಭಾಳ ಸ್ಪಷ್ಟವಾಗಿ 4 ಬಾರಿ ಪಾಪ TV ಆ್ಯಂಕರ್ ಹೋಗಿ ಕೇಳ್ತಾರೆ, ಏನಾದರೂ ಕೇಳ್ದ ಜಾತಿ ಬಗ್ಗೆ ಕೇಳ್ದ, ಜಾತಿ ಎಷ್ಟು ಸರಿ ಹೇಳೋದು ರೀ, ಜಾತಿ ಬಗ್ಗೆ ಕೇಳಲಿಲ್ಲ ನಮಗೆ ಬಂದು ಡೈರೆಕ್ಟಾಗಿ ಹೊಡೆದ್ಬಿಟ್ಟು ಓದ್ತಾ ಇದ್ರು ಅವರು. ಯಾವ ಜಾತಿನೂ ಕೇಳುವಂಥದ್ದಕ್ಕೆ ಟೈಮೇ ಇಲ್ಲ ಅಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಪಾಪ ಪಲ್ಲವಿಯವರು ಹೇಳ್ತಾರೆ, ಯಾವ ಜಾತಿ ಪಾತಿ ಏನೂ ಕೇಳಲಿಲ್ಲ, ಹೊಡೆದ್ರು. ನಿರಂತರವಾಗಿ ಎಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ, ಅವ್ರನ್ನೇ ಹೋಗಿ ಜಾಸ್ತಿ ಮಾತಾಡಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಇದು ನಾಚಿಕೆ ಆಗಲ್ವ ನಿಮಗೆ? ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಬಾರ್ದು, ನಿಜ ಸಂಗತಿಯನ್ನು ಹೇಳುವಂಥದ್ದಕ್ಕೂ ನಮಗೆ ನಿರ್ಬಂಧ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಎಲ್ಲೂ ಬಾಯಿ ಬಿಡ್ತಾ ಇಲ್ಲ. 2.5 ಕೋಟಿ ಜನಸಂಖ್ಯೆ ಟೂರಿಸ್ಟ್ ವಿಸಿಟ್ ಮಾಡಿದ್ದಾರೆ. 2.5 ಕೋಟಿ. ಅಲ್ಲಿ ಜೀವನ ನಡೆಯೋದೇ ಇದ್ರ ಮೇಲೆ, ಟೂರಿಸ್ಟ್ ಮೇಲೆ. ಇದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ಕೊಡುವಂಥ ಕೆಲಸವನ್ನು ಮಾಡಲ್ಲ ಅಂದರೆ ನೀವು ಇದರ ಹಿನ್ನೆಲೆ ಏನು? ನಾನು ಆ್ಯಸ್ ಎನ್ ಇಂಡಿವಿಜುವಲ್ ಐ ಹ್ಯಾವ್ ಮೈ ಓನ್ ಸಸ್ಪಿಷಿಯಸ್, ಐ ಹ್ಯಾವ್ ಮೈ ಸಸ್ಪೆಕ್ಟ್. ಅವತ್ತು ಒಬ್ಬ ಪೊಲೀಸನ್ನು ಅಲ್ಲಿ ಕಳಿಸದೇ ಇರುವಂಥದ್ದಕ್ಕೆ ಇದರ ಹಿಂದೆ ಏನೋ ಇದೆ ಹುನ್ನಾರ. ಇದು ನಮ್ಮ ದೇಶದಲ್ಲಿರುವಂಥ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ಮಾಡುವಂಥದ್ದಲ್ಲ, ಇಂಟರ್ನ್ಯಾಷನಲ್ ಏಜೆನ್ಸಿ ಮೂಲಕ ತನಿಖೆ ಮಾಡುವಂಥದ್ದು ಆಗಬೇಕಿದು. ಹೊರಗೆ ಬರಬೇಕು. ಇವರು ಮತ್ತೆ ಇದು ರಿಪೀಟ್ ಮಾಡುವಂಥ ಕೆಲಸ ಆಗ್ಬಾರ್ದು. ಚುನಾವಣೆ ಸಂದರ್ಭದಲ್ಲ ಜನಗಳನ್ನ ಸಾಯಿಸಿ ಅದರ ಮೇಲೆ ಸಿಂಪತಿಯನ್ನು ಗಿಡಿಸ್ಕೊಂಡು ಮಾಧ್ಯಮಗಳ ಮುಂದೆ ಅದನ್ನ ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಿ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ಅದರ ಮೂಲಕ ಇವರು ರಾಜಕೀಯ ಲಾಭವನ್ನು ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಎಲ್ಲ ಕಡೆಯೂ ಅದೇ ಮಾಡ್ತಾವ್ರೆ. ನರೇಂದ್ರ ಮೋದಿಯವರ ಚರಿತ್ರೆನೇ ಹಿನ್ನೆಲೆನೇ ಅದು. ಗುಜರಾತಲ್ಲಿ ಅಷ್ಟು ಬಾರಿ ಅವರು ಚುನಾವಣೆಯಲ್ಲಿ ನಿಂತವರು ಗೆಲ್ಲುವಂಥದ್ದಕ್ಕೆ ಕಾರಣ ಏನು? ಎಷ್ಟು ಜನ ಸಾಯಿಸಿರೋರು ಅಲ್ಲಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಅದರಿಂದ ಇದನ್ನು ನಾವು ಜಾಸ್ತಿ ರಾಜಕೀಯ ಮಾಡ್ತಾ ಇಲ್ಲ. ಜನಗಳಿಗೆ ದಯಮಾಡಿ ಒಂದಷ್ಟು ಹೇಳುವಂಥ ಕೆಲಸವನ್ನು ಮಾಡಿ, ನಿಜ ಸಂಗತಿ ಸತ್ಯ ಏನು ಅನ್ನೋಂಥದ್ದನ್ನ ಹೇಳಿ ಜನಗಳಿಗೆ. ಅದು ಹೇಳಲಿಲ್ಲ ಅಂದರೆ ನೀವು ಇನ್ಯಾವಾಗ ಹೇಳ್ತೀರಿ? ಅದೇ ಆದ ನೋಡಿ, ಎಂತೆಂಥ ಮೂರ್ಖತನದ ಡಿಸಿಷನ್ ತಗೊಂಡು ಜನಗಳಿಗೆ ಮೂರ್ಖರನ್ನಾಗಿ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ. ಸಿಂಧೂ ನದಿದು ಒಪ್ಪಂದ ನೀರು ಬಿಡಲ್ಲ ಅಂತೀರಿ. ನೀರು ಎಷ್ಟು ದಿವಸ ಇಟ್ಕೊಂತೀರಾ? ನೀರು ಬಿಡಲ್ಲ ಅಂದರೆ ಎಷ್ಟು ದಿವಸ ಇಟ್ಕೊಂತೀರ? ನೀರು ಡ್ಯಾಮ್ ಫುಲ್ ಆಗೋಬೋದು, ಡ್ಯಾಮ್ ಹೊಡೆದಾಗಲ್ವಾ? ಆಟೋಮೆಟಿಕ್ಕಾಗಿ ಬಿಡಲೇಬೇಕಲ್ವಾ? KRS ಡ್ಯಾಮಿಂದ ನಾವು ನೀರು ಬಿಡಲ್ಲ ತಮಿಳ್ನಾಡಿಗೆ ಅಂತ ತೀರ್ಮಾನ ತಗೊಂಡು KRSನ ಪೂರ್ತಿ ಬಂದ್ ಮಾಡಿಬಿಟ್ರೆ ಆ ನೀರೆಲ್ಲ ಡ್ಯಾಮ್ ಹೊಡೆದ್ಬಿಟ್ಟು ಎಲ್ಲಿ ಬರ್ತದೆ? ನಮ್ಮ ಮೇಲೆ ಬರಲ್ವಾ? ಇವೆಲ್ಲ ಒಂದು ತೀರ್ಮಾನಗಳ? ಅದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಲ್ವಾ ಅವು? ನೀವೇನು ಮಾಡಿ ಸುಮ್ಮನೆ ಏನೇನೋ ಮಾಡ್ತೀರಿ, ಸುಮ್ಮನೆ ಏನೇನೋ ಹೇಳ್ತೀರಿ, ಜನಗಳಿಗೆ ಇನ್ನೂ ಉದ್ರೇಕ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ. ನಿರ್ದಾಕ್ಷಿಣ್ಯವಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ನೀವು ಹುಡುಕಿ ಹೊಡೆಯುವಂಥ ಕೆಲಸವನ್ನು ಮೊದಲು ಮಾಡಿ. ಬಾಯಲ್ಲಿ ಹೇಳಬೇಡಿ. ಪ್ರಚಾರ ತಗೊಳ್ಳೋವಂಥದ್ದಕ್ಕೆ ಮಾತ್ರ ಸೀಮಿತ ಆಗುವಂಥದ್ದು ಆಗಬಾರ್ದು. ಪ್ರಚಾರ ತಗೊಳ್ಳುವಂಥದ್ದು ಸೀಮಿತ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಮದು. ರಾಹುಲ್ ಗಾಂಧಿಯವರು ಅಮೆರಿಕಾಗೆ ಹೋಗಿದ್ದರು. ಪಾಪ ವಿರೋಧ ಪಕ್ಷ ರೆಸ್ಪಾನ್ಸಿಬಲ್ ಅಪೋಸಿಷನ್ ಲೀಡ್ರು ಅವರು 5ನೇ ತಾರೀಕು ಬರುವಂಥದ್ದು ಕಟ್ ಶಾಟ್ ಮಾಡಿ ವಾಪಸ್ ಬಂದರು. ನಾವೇ ನಮ್ಮ ಸಲಹೆ ಏನಾದರೂ ಕೇಳ್ತಾರೇನೋ ಅಂತ. ನಿನ್ನೆ ದಿವಸ ಆಲ್ ಪಾರ್ಟಿ ಮೀಟಿಂಗಲ್ಲಿ ನರೇಂದ್ರ ಮೋದಿಯವರು ಯಾಕೆ ಬರಲಿಲ್ಲ? ಇದಕ್ಕಿಂತ ನಿಮ್ಮ ಬಿಹಾರ್ ಎಲೆಕ್ಷನ್ ಚುನಾವಣೆ ಪ್ರಚಾರ ಮುಖ್ಯವಾಗಿತ್ತಾ ನರೇಂದ್ರ ಮೋದಿಯವ್ರಿಗೆ? ಚುನಾವಣೆ ಪ್ರಚಾರ ಫಸ್ಟ್ ಪ್ರಿಫರೆನ್ಸಾ ನಿಮಗೆ? ನೀವು ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ನೀವು ಕೂತು ಏನು ಡಿಸಿಷನ್ ತಗೋಬೇಕು, ಏನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥದ್ದು ನೀವು ತೀರ್ಮಾನ ತಗೊಳ್ಳುವಂಥದ್ದು ಆಗಬೇಕು ಹೊರತು ರಾಜನಾಥ್ ಸಿಂಗು ಮತ್ತು ಅಮಿತ್ ಶಾ ಬಿಟ್ಟರೆ, ರಾಜನಾಥ್ ಸಿಂಗು ಅಮಿತ್ ಶಾ ನಾನು ಮಾತಾಡ್ತೀನಿ, ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಅಂತ ಎದ್ಬಿಟ್ಟು ಜಾಗ ಖಾಲಿ ಮಾಡಿರು. ಅಂದರೆ ಹೌ ಇರ್ರೆಸ್ಪಾನ್ಸಿಬಿಲಿಟಿ ಯು ಹ್ಯಾವ್. ಬರೀ ಭಾಷಣದ ಮೂಲಕ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರಿ ಹೊರತು ಕಾರ್ಯರೂಪದಲ್ಲಿ ಯಾವ ಕೆಲಸವನ್ನು ಮಾಡುವಂಥದ್ದಕ್ಕೆ ನೀವು ಬದ್ಧರಾಗಿಲ್ಲ.
ಅನ್ನುವಂಥದ್ದಕ್ಕೆ ಇದು ಭಾಳ ಸ್ಪಷ್ಟವಾದಂಥ ಉದಾಹರಣೆಗಳು. ಯಾರು ಏನು ಮಾತಾಡಬೇಡಿ, ಎಲ್ಲೂ ಏನು ಮಾತಾಡಬೇಡಿ ಅಂತ ಹೇಳಿ ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ನಾವು ಸುಮ್ಮನೆ ಇದ್ದೀವಿ, ಜನಗಳು ಸುಮ್ಮನೆ ಇದ್ದಾರೆ ಪಾಪ, ಇಂಥ ಸಂದರ್ಭದಲ್ಲಿ ಏನೂ ಮಾತಾಡಬೇಡಿ. ಬಟ್ ಅದು ನೀವು ಮಾತಾಡ್ತಾ ಇದ್ದೀರಾ. ತಪ್ಪು ನಿಮ್ಮದಿಟ್ಕೊಂಡು ಬೇರೆಯವ್ರಿಗೆ ಹಿಂದೂ ಮುಸ್ಲಿಮ್ಸನ್ನ ಲೇಪವನ್ನು ಬೆಳೆದು ಆ ಹಿಂದೂ ಮುಸ್ಲಿಮ್ಸಿಂದಾನೇ ಇಡೀ ದೇಶ ಹಿಂಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಎಲ್ಲ ಮುಸ್ಲಿಮ್ಸು ಇದೇ ಟೆರರಿಸ್ಟು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಅಲ್ವಾ? ಅದಕ್ಕೆ ನೀವು ಉತ್ತರವನ್ನು ಕೊಡಿ ಸ್ವಾಮಿ. ಅದನ್ನು ಉತ್ತರ ಕೊಡುವಂಥದ್ದು ಬಿಟ್ಟು ನೀವು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ನೀವು ನಿಲ್ಲಿಸಬೇಕು. ಆಮೇಲೆ ಪತ್ರಿಕಾಗೋಷ್ಠಿಯ ಉದ್ದೇಶ ಇಡೀ ಪ್ರಪಂಚವೇ ಇಂಡಿಯನ್ ಸೆಕ್ಯೂರಿಟಿ ಮತ್ತು ಇಂಡಿಯನ್ ಇಂಟೆಲಿಜೆನ್ಸ್ ವಿಚಾರದಲ್ಲಿ ಪ್ರಪಂಚದ ಮುಂದೆ ಭಾರತ ದೇಶ ತಲೆ ತಗ್ಗಿಸುವಂಥ ಒಂದು ಇನ್ಸಿಡೆಂಟು ಮೊನ್ನೆ ನಡೆದೋಯ್ತು. ಪಾಲ್ಗಾಮ್ ಅನ್ನುವಂಥ ಒಂದು ಟೂರಿಸ್ಟ್ ಸ್ಪಾಟು ಅನಂತನಾಗ್ ಡಿಸ್ಟ್ರಿಕ್ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ರಾಜ್ಯದಲ್ಲಿ ಬರುವಂಥ ಒಂದು ಜಿಲ್ಲೆಯ ವ್ಯಾಪ್ತಿನಲ್ಲಿ ಬರುವಂಥ ಒಂದು ಟೂರಿಸ್ಟ್ ಸ್ಪಾಟ್ ಅದು. ಆ ಸ್ಪಾಟಲ್ಲಿ ನಮಗೆ ಇರುವಂಥ ಮಾಹಿತಿ ಪ್ರಕಾರ, ನನಗೆ ಇರುವಂಥ ಮಾಹಿತಿಯ ಲಭ್ಯತೆ ಪ್ರಕಾರ ದಿನನಿತ್ಯ ಒಂದು 4,000 to 5,000 ಜನ ಬಂದು ಹೋಗುವಂಥ ಒಂದು ಜಾಗ. ಏಕಕಾಲಕ್ಕೆ ಸುಮಾರು ಒಂದು 2,000 ಜನ ಟೂರಿಸ್ಟು ಅಲ್ಲಿ ಸೇರುವಂಥ ಒಂದು ಜಾಗ. ರೋಡ್ ಕನೆಕ್ಟಿವಿಟಿ ಇಲ್ಲದೆ ಇರುವಂಥ ಜಾಗ. ಕುದುರೆಗಳ ಮೂಲಕ ಜನಗಳನ್ನು, ಟೂರಿಸ್ಟ್ನ ಅಲ್ಲಿ ಕರ್ಕೊಂಡು ಹೋಗಿ ಜನಗಳಿಗೆ ಅಲ್ಲಿ ಆ ಜಾಗವನ್ನು ತೋರಿಸುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದು ಅಲ್ಲಿ ಲೋಕಲ್ ಗವರ್ಮೆಂಟು ಮಾಡುವಂಥದ್ದು ವ್ಯವಸ್ಥೆ ಅದು. ಇದಕ್ಕೆ 100ಕ್ಕೂ 100ರಷ್ಟು ನಾವು ಕೇಂದ್ರ ಸರ್ಕಾರ ಮಿಲಿಟರಿಯವ್ರನ್ನ ಇನ್ನೊಬ್ಬರನ್ನ ಬ್ಲೇಮ್ ಮಾಡುವಂಥದ್ದಕ್ಕೆ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಖಂಡಿಸದಲ್ಲದೇನೆ BJP ಸೆಂಟ್ರಲ್ ಗೌರ್ಮೆಂಟು ಕಳೆದ 11 ವರ್ಷದಿಂದ ನಿರಂತರವಾಗಿ ಟೆರರಿಸ್ಟ್ನ ನಾವು ದಮನ ಮಾಡ್ತೀವಿ, ಟೆರರಿಸ್ಟ್ನ ಬೇರೆ ಸಮೇತ ಕಿತ್ತಾಕ್ತೀವಿ ಅಂತ ಏನು ಹೇಳ್ಕೊಂಬಂದಿರೋ ಅದಕ್ಕೆ ಸಂಪೂರ್ಣವಾಗಿ ತಾಳ್ಮೆಯಿಂದ ನಾವು ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮೊನ್ನೆನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಮಾಧ್ಯಮಗೋಷ್ಠಿ ಮೂಲಕನೂ ಘೋಷಣೆ ಮಾಡಿದ್ದಾರೆ. ನೆನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗೂ ಅದರಲ್ಲಿ ಭಾಳ ಸ್ಪಷ್ಟವಾಗಿ ನೀವು ಯಾವ ಆ್ಯಕ್ಷನ್ ತೊಗೊಂಡ್ರು ನಮ್ಮ ದೇಶದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ನೀವು ಎಂಥ ಆ್ಯಕ್ಷನ್ ತೊಗೊಂಡ್ರು ಅದಕ್ಕೆ ನಾವು ಭದ್ರಾಗಿದ್ದೀವಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಎನ್ನುವಂಥದ್ದು ಹೇಳಿಕೆಯನ್ನು ಕೊಡುವಂಥದ್ದು ಮಾಡಿದ್ದೀವಿ ನಾವು. ಇಲ್ಲಿ ಕೆಲವು ನಿಜ ಸಂಗತಿಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ. ನರೇಂದ್ರ ಮೋದಿಯವರು ಕಳೆದ 11 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆರ್ಟಿಕಲ್ 370 ತೆಗೆದ ಮೇಲೆ 2019 ನಂತರ ಕೇಂದ್ರ ಸರ್ಕಾರದ ಆಡಳಿತದಲ್ಲಿತ್ತು. ಈಗ ಚುನಾವಣೆ ಮಾಡಿ 6 ತಿಂಗಳಾಗಿದೆ. ಸಂಪೂರ್ಣವಾಗಿ ಪೊಲೀಸ್ ವ್ಯವಸ್ಥೆ, ಮಿಲಿಟರಿ ವ್ಯವಸ್ಥೆ, ಸೆಕ್ಯೂರಿಟಿ ಫೋರ್ಸು ಮತ್ತು ಇದೆಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲೇ ಇರುವಂಥದ್ದು. ಇಟ್ ಈಸ್ ಜಸ್ಟ್ ಲೈಕ್ ಡೆಲ್ಲಿ ಸ್ಟೇಟ್ ಥರ. ಅಡ್ಮಿನಿಸ್ಟ್ರೇಷನು ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ಗೆ ಮಾತ್ರ ಸರ್ಕಾರ ಅಲ್ಲಿ. ಪೊಲೀಸ್ ವ್ಯವಸ್ಥೆ, ನ ಡೈರೆಕ್ಷನ್ಸ್ ಕೊಡುವಂಥದ್ದು, ನೇಮಕ ಮಾಡುವಂಥದ್ದು, ಎಲ್ಲಾದರೂ ಅದು ಅವ್ರಿಗೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಬಂದಾಗ ಸಮಸ್ಯೆ ಆದರೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಗವರ್ನರ್ನ, ಅವರು ಎಲ್ಲವನ್ನು ನಿಭಾಯಿಸುವಂಥ ಒಂದು ವ್ಯವಸ್ಥೆ. ಈ ಜಾಗದಲ್ಲಿ, ಪಾಲ್ಗಾಮ್ ಜಾಗದಲ್ಲಿ ನೀವು ನಮ್ಮ ಊರುಗಳಲ್ಲಿ ನೋಡ್ಬೋದು, ಸಣ್ಣ ಕಾರ್ಯಕ್ರಮ ಇದ್ದರೂ 2 ಕಾನ್ಸ್ಟೇಬಲ್ ಇರ್ತಾರೆ ಅಟ್ಲೀಸ್ಟ್. ಯಾವುದನ್ನು ಹಳ್ಳಿಗಳಲ್ಲಿ ಯಾವುದನ್ನ ಒಂದು ಜಾತ್ರೆ ಆದರೆ ಒಂದು 4 ಜನ ಪೊಲೀಸ್ನವ್ರು ಇರ್ತಾರೆ. ಪೊಲೀಸ್ನವ್ರು ಇಲ್ಲದೇ ಇರೋ ಜಾಗದಲ್ಲಿ ಅಟ್ಲೀಸ್ಟ್ ಹೋಮ್ ಗಾರ್ಡ್ ಆದರೂ ಇರ್ತಾರೆ. ಅಗ್ನಿಶಾಮಕ ದಳದವರಾದರೂ ಒಬ್ಬರು ಇರ್ತಾರೆ. 2,000 ಜನ ಏಕಕಾಲಕ್ಕೆ ಒಂದೇ ಕಡೆ ಕೂತು ಟೂರಿಸ್ಟು ಅಲ್ಲಿ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವರು ಇರಲಿಲ್ಲ, ಒಬ್ಬ ಮಿಲಿಟ್ರಿಯವರು ಇರಲಿಲ್ಲ ಅನ್ನುವಂಥದ್ದಕ್ಕೆ ಯಾಕೆ, ಏನು ಎತ್ತ ಅನ್ನುವಂಥದ್ದು ಇಂಥವ್ರಿಗೂ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ವಲ್ಲ ಅವರು. ಉತ್ತರ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ. ನನಗಿರುವಂಥ ಮಾಹಿತಿ ಪ್ರಕಾರ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆ್ಯಸ್ ಆ್ಯಂಡ್ ಟುಡೇ 3.67 lakh military are being deployed.
3.67 ಲಕ್ಷ, 3,67,000 ಜನ ಮಿಲಿಟ್ರಿಯವರು ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಡೆಪ್ಲಾಯ್ ಆಗಿರುವಂಥ ಸಂಖ್ಯೆ. ಅದರಲ್ಲಿ ಇದೆಲ್ಲ ಸೇರ್ಕೋಬೋದು, CASF, ASF, CRPF, BSF, ಇಂಟೆಲಿಜೆನ್ಸ್ನವರು, ಪೊಲೀಸ್ನವರು ಎಲ್ಲರೂ ಸೇರಿಕೊಂಡು ಸುಮಾರು 4 ಲಕ್ಷ ಜನ ಕೆಲಸ ಮಾಡ್ತಾಯಿದ್ದಾರೆ. 4 ಲಕ್ಷ ಜನ ಇದ್ದಾರೆ. ಇಂಥ ಜಾಗಕ್ಕೆ ಒಬ್ಬರನ್ನೂ ನೀವು ನೇಮಕ ಮಾಡದಿರುವಂಥದ್ದಕ್ಕೆ ಇದರ ಹಿನ್ನೆಲೆ ಏನು, ಯಾಕೆ ನಿರಂತರವಾಗಿ ಮಾಡ್ತಾ ಇಲ್ಲೋ, ಅವತ್ತು ಮಾತ್ರ ಮಾಡಿರಲಿಲ್ಲ, ಏನು ಎತ್ತ ಅನ್ನುವಂಥ ದಯಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ. ಇಡೀ ದೇಶಾದ್ಯಂತ ಆರ್ಟಿಕಲ್ 370 ತೆಗೆದ ಮೇಲೆ 2019 ನಂತರ ಪ್ರಪಂಚಾದ್ಯಂತ ನೀವು ಬುರುಡೆ ಬಿಟ್ಕೊಂಡು ತಿರುಗಿದ್ರಿ. ಜಮ್ಮು ಆ್ಯಂಡ್ ಕಾಶ್ಮೀರ ಸಹಜ ಸ್ಥಿತಿಗೆ ಬಂತು. ಆ ಸ್ಟೇಟ್ಹುಡ್ಡನ್ನು ಎಲೆಕ್ಷನ್ ಮಾಡಿ ಆದಮೇಲೆ ಇನ್ನೂ ಭಾಳ ಸಹಜ ಸ್ಥಿತಿಗೆ ಬಂದಿದೆ. ಟೂರಿಸ್ಟು ಜಾಸ್ತಿ ಆಗಿದ್ದಾರೆ, ಯಾವ ಇನ್ಸಿಡೆಂಟು ಇಲ್ಲ ಅನ್ನುವಂಥ ಒಂದು ಪೊಳ್ಳು ಭರವಸೆಯನ್ನು, ಸುಳ್ಳನ್ನು ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ ನೀವು ನಿರಂತರವಾಗಿ. ನೀವೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 2014 ಈಚೆಗೆ 3,982 ಟೆರರ್ ಅಟ್ಯಾಕ್ಸ್ ಆಗಿದ್ದಾವೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಮಾತ್ರ. ಔಟ್ ಆಫ್ 3,982 ಟೆರರ್ ಅಟ್ಯಾಕ್ಸ್ 413 ಜನ ಸಿವಿಲಿಯನ್ಸ್ ಸತ್ತಿದ್ದಾರೆ, 630 ಜನ ಮಿಲಿಟರಿಯವರು ಸತ್ತವೆ. ಇದೇನು ತೋರಿಸುತ್ತೆ? ಹೈಯೆಸ್ಟ್ ನಂಬರ್ ಆಫ್ ಟೆರರ್ ಅಟ್ಯಾಕ್ಸ್ ಆಗಿರುವಂಥದ್ದು ನಿಮ್ಮ ಕಾಲದಲ್ಲಿ, BJP ಕಾಲದಲ್ಲಿ. BJPಯವರು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿ ತಗೊಂಡು ಆದಮೇಲೆ ಇದಕ್ಕೆ ನೀವು ಉತ್ತರ ಯಾವಾಗ ಕೊಡ್ತೀರಿ? 28 ಜನ ಸತ್ತರು, 26 ಜನ ಇಂಡಿಯನ್ಸು, 2 ಫಾರಿನರ್ಸು. 28 ಜನ ಸತ್ತು ಅವರಿಂದ ಮಣ್ಣು ಮಾಡಿಲ್ಲ. ಆಯಾ ರಾಜ್ಯಗಳಿಗೆ ಬಾಡಿಗಳು ಹೋಗ್ತವೆ. ಆಗಲೇ ನರೇಂದ್ರ ಮೋದಿಯವರು ಬಿಹಾರ್ಗೆ ಹೋಗಿ ಅಲ್ಲಿ ಬಿಹಾರ ನೆಲದಲ್ಲಿ ನಿಂತ್ಕೊಂಡು ಗುಡುಗಂತೆ ಬೇರು ಸಮೇತ ಹುಡುಕಿ ಸಾಯ್ತೀವಿ ಅಂತಾರೆ. ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇದೇ ಭಾಷಣ ಮಾಡಿದ್ರಲ್ಲ ಸ್ವಾಮಿ. ನಿಮ್ಮದು ಪ್ರೋಗ್ರಾಮ್ ಇದ್ದಿದ್ದು ಕಾನ್ಪುರ್ಗೆ ಹೋಗೋಕ್ಕೆ, ಕಾನ್ಪುರು ಮತ್ತು ಬಿಹಾರು. ಕಾನ್ಪುರ್ ಕ್ಯಾನ್ಸಲ್ ಮಾಡಿದ್ರಿ, ಬಿಹಾರ್ಗೆ ಹೊರಟೋದ್ರಿ. ಬಿಹಾರಲ್ಲಿ ಚುನಾವಣೆ ಬರ್ತಾ ಇದೆ, ಚುನಾವಣೆಗೋಸ್ಕರ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಅಧಿಕಾರದ ಮೇಲೆ, ಬ್ಲಡ್ ಮೇಲೆ, ಸಾವಿನ ಮನೆಗಳಲ್ಲಿ ಗಳ ಇರಿಯುವಂಥ ಕೆಲಸ ಮಾಡುವಂಥದ್ರಲ್ಲಿ ನಂಬರ್ 1 ಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲಿರುವಂಥದ್ದು ಯಾವುದಾದ್ರು ಪಕ್ಷ ಇದೆ, ಅದು BJPಯವರು. ಆಮೇಲೆ ಸತ್ತ ಮೇಲೆ ಅಲ್ಲಿ ಸೋಷಿಯಲ್ ಮೀಡಿಯಾ, ಕೆಲವು ಮೀಡಿಯಾಗಳು, ಫಾರಿನ್ ಮೀಡಿಯಾಗಳು ಭಾಳ ಸ್ಪಷ್ಟವಾಗಿ ತೋರಿಸ್ತಾವ್ರೆ. ಆ ಮೀಡಿಯಾ ಕೆಲವು ರಿಪೋರ್ಟ್ಗಳನ್ನು ತಿರುಚಿ ಮಾಧ್ಯಮಗಳ ಮೂಲಕ ತಪ್ಪು ಅಪಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ. ಮುಸ್ಲಿಮ್ಸು ಅಂತ ಕೇಳಿ ಹೊಡಿತಾ ಇದ್ರು. ಆಮೇಲೆ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಮುಂಜಿ ಆಗಿದೆಯಾ ಅಲ್ವ ಅಂತ ನೋಡಿ ಹೊಡಿತಾ ಇದ್ರು ಅನ್ನುವಂಥದ್ದು ನೀವು ಬಿಂಬಿಸುವಂಥದ್ದು ಇದೆಯಲ್ಲ. ಈ BJPಯವರ ಸೋಷಿಯಲ್ ಮೀಡಿಯಾ, BJPನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ಭಾಳ ವಿಕೃತಿ ಮನಸ್ಥಿತಿ ಇರುವಂಥ ಜನಗಳಲ್ಲಿರೋದು. ಮುಸ್ಲಿಮ್ಸು ಸತ್ತಿರೋವಂಥವ್ರನ್ನ ಬಿಟ್ಬಿಟ್ರು. ಮುಸ್ಲಿಮ್ಸು ಸತ್ತಿದ್ದಾರೆ, ಇವರು ನಮ್ಮ ರಕ್ಷಣೆಗೋಸ್ಕರ ಸತ್ತಿದ್ದಾರೆ. ಪಾಪ ನಮ್ಮ ರಾಜ್ಯದಲ್ಲಿ 3 ಜನ ಸತ್ತಿದ್ದಾರೆ. 3 ಜನ ಸತ್ತಿರುವಂಥವ್ರ ಪೈಕಿ ಭರತ್ ಭೂಷಣ್ ಹೆಂಡ್ತಿಯವರು ಭಾಳ ಸ್ಪಷ್ಟವಾಗಿ 4 ಬಾರಿ ಪಾಪ TV ಆ್ಯಂಕರ್ ಹೋಗಿ ಕೇಳ್ತಾರೆ, ಏನಾದರೂ ಕೇಳ್ದ ಜಾತಿ ಬಗ್ಗೆ ಕೇಳ್ದ, ಜಾತಿ ಎಷ್ಟು ಸರಿ ಹೇಳೋದು ರೀ, ಜಾತಿ ಬಗ್ಗೆ ಕೇಳಲಿಲ್ಲ ನಮಗೆ ಬಂದು ಡೈರೆಕ್ಟಾಗಿ ಹೊಡೆದ್ಬಿಟ್ಟು ಓದ್ತಾ ಇದ್ರು ಅವರು. ಯಾವ ಜಾತಿನೂ ಕೇಳುವಂಥದ್ದಕ್ಕೆ ಟೈಮೇ ಇಲ್ಲ ಅಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಪಾಪ ಪಲ್ಲವಿಯವರು ಹೇಳ್ತಾರೆ, ಯಾವ ಜಾತಿ ಪಾತಿ ಏನೂ ಕೇಳಲಿಲ್ಲ, ಹೊಡೆದ್ರು. ನಿರಂತರವಾಗಿ ಎಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನೇ ಹೋಗಿ ಜಾಸ್ತಿ ಮಾತಾಡಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ. ಇದು ನಾಚಿಕೆ ಆಗಲ್ವ ನಿಮಗೆ? ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಬಾರ್ದು, ನಿಜ ಸಂಗತಿಯನ್ನು ಹೇಳುವಂಥದ್ದಕ್ಕೂ ನಮಗೆ ನಿರ್ಬಂಧ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಎಲ್ಲೂ ಬಾಯಿ ಬಿಡ್ತಾ ಇಲ್ಲ. ಆದರೂ ನಾವು ಸುಮ್ಮನೆ ಕೂತಿದ್ದೀವಿ. ನಮ್ಮ ದೇಶದ ಜನರ ಮೇಲೆ 2019 ಪುಲ್ವಾಮಾ ಅಟ್ಯಾಕ್ನ ನೀವು ಹೆಂಗೆ ಉಪಯೋಗಿಸ್ಕೊಂಡ್ರಿ? ಅದರ ರಿಪೋರ್ಟ್ ಏನಾಯಿತು? ಅದೇನಾಯಿತು? ಇಂಥವರೆಗೂ ವರದಿಯನ್ನು ಕೊಡಲಿಲ್ವಲ್ಲ ಜನಗಳಿಗೆ. 300 kg RDX ಬಂತಲ್ಲ ಒಳಗಡೆ. RDX ಎಲ್ಲಿಂದ ಬಂತು ಅನ್ನುವಂಥದ್ದು ಇಲ್ಲಿವರೆಗೂ ಹೇಳಿದ್ರ ನೀವು?
ಯಾವುದೋ ಸರ್ಜಿಕಲ್ ಸ್ಟ್ರೈಕ್ ಅಂತ ಒಂದು 4 ಮರಗಳನ್ನು ಹೊಡೆದ್ಬಿಟ್ಟು ದೂರದಿಂದ ಪಿಕ್ಚರ್ ತೆಗೆದ್ಬಿಟ್ಟು ಎಲ್ಲ ಮೀಡಿಯಾಗೆ ಹಂಚ್ಬಿಟ್ರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಗೋ ಅದನ್ನೇ ರೌಂಡ್ ಮಾರ್ಕ್ ಮಾಡಿ ತೋರಿಸಿದ್ದೆ. ಇಲ್ಲೇ ನೋಡಿ ಇದೇ ಹೊಡೆದ್ರು ಎಲ್ಲ 3,000 ಜನ 300 ಜನ 400 ಜನ ಅಂತ ಹೇಳಿ ಟೆರರಿಸ್ಟ್ ಸತ್ರು ಅಂತ ಒಂದಷ್ಟು ಬಿಟ್ಟು 2019 ಚುನಾವಣೆ ಗೆದ್ದುಬಿಟ್ರು. 2019 ಚುನಾವಣೆ ಗೆದ್ದುಬಿಟ್ರು. ಈಗ 5-6 ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಗೋಸ್ಕರ ಮಾಡ್ತಾ ಇರುವಂಥ ಹೇಹ ಕೃತ್ಯ ಇದು. BJP ಇನ್ನೆಲ್ಲನೇ ಅದು. BJPಯವರು ನಮ್ಮಲ್ಲೇ ಒಡೆದಾಡಕ್ಕೆ ಬಿಟ್ಬಿಟ್ಟು ಅದರಿಂದ ಮತವನ್ನು ಬೇಟೆ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇಡೀ ದೇಶನೇ ಹೊಗಳ್ತಾ ಇದೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಂತೋಷ್ ಲಾಡನ್ನು. ಅಲ್ಲಿ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಟೂರಿಸ್ಟಾಗಿ ಹೋಗಿದ್ರು ಅವರು ಎಲ್ಲರನ್ನೂ ಎಲ್ಲೆಲ್ಲಿದ್ದಾರಲ್ಲ ಹುಡುಕಿ ವಿಮಾನದಲ್ಲಿ ಕರ್ಕೊಂಬಂದ್ವಿ ವಾಪಸ್ಸು ಫ್ರೀಯಾಗಿ, ಸ್ಪೆಷಲ್ ಫ್ಲೈಟಲ್ಲಿ. ನಾವು ಹೇಳ್ಕೊಟ್ಟಿಲ್ಲ, ಅವರೇ ಮಾತಾಡ್ತಾವ್ರೆ. ಹ್ಯಾಟ್ಸ್ ಆಫ್ ಟು ಸಿದ್ದರಾಮಯ್ಯ, ಹ್ಯಾಟ್ಸ್ ಆಫ್ ಟು ಸಂತೋಷ್ ಲಾಡ್ ಅಂತ ಹೇಳ್ತಾವ್ರೆ. ಇದು ನಮ್ಮ ಬದ್ಧತೆ. ಇಡೀ ದೇಶಾದ್ಯಂತ ಜನಗಳು ಸತ್ತವರಲ್ಲ. ಬೇರೆ ಯಾವುದಾದ್ರು ರಾಜ್ಯದಲ್ಲಿ BJP ರೂಲ್ಡ್ ಸ್ಟೇಟ್ನವರು ಇದೇ ರೀತಿ ಯಾರೋ ಮಿನಿಸ್ಟರ್ ಕಳಿಸಿ ವಿಮಾನವನ್ನು ಕಳಿಸಿ ಕರ್ಸ್ಕೊಂಬರುವಂಥ ಕೆಲಸವನ್ನು ಮಾಡಿದ್ರಾ? ಹೇಳ್ರಿ. ಈಗಲೂ ನಾವು ಮಾತಾಡೋಂಗಿಲ್ಲ, ಸುಮ್ಮನೆ ಕೂರಬೇಕು ಅಂತಂದ್ರೆ ಹೆಂಗೆ? ಹಾಂ, ವಿಮಾನ ಟಿಕೆಟ್ 10,000 ರೂಪಾಯಿ ಇದ್ದಿದ್ದು 65,000, 75,000, 80,000ವರೆಗೂ ಏರ್ಸ್ಕೊಂಡು ಹೋದ್ರಿ. ಯಾವುದೋ ಒಂದು TVಗೆ ಪ್ರಹಾದ್ ಜೋಶಿ ಎನ್ನುವಂಥದ್ದು ಫೋನಲ್ಲಿ ನಾನು ಮಾತಾಡ್ತೀನಿ, ಯಾವ ಕಾರಣಕ್ಕೂ ಅದನ್ನು ಜಾಸ್ತಿ ಮಾಡುವಂಥದ್ದು ಬಿಡಲ್ಲ ಅಂತ ಒಂದು ಹೇಳಿಕೆ ಅಷ್ಟೇ. ಆ ಹೇಳಿಕೆ ಕೊಟ್ಟ ಮೇಲೆ ಜಾಸ್ತಿ ಆಯಿತು, 20,000 ಜಾಸ್ತಿ ಆಯಿತು. ಇಂಥ ಬಿಟ್ಟಿ ಪ್ರಚಾರ ಪಡ್ಕೊಳ್ಳುವಂಥ ಅಯೋಗ್ಯರು ನೀವು. BJPಯು ಅಯೋಗ್ಯರು. ದೇಶದ ಜನರ ಮೇಲೆ, ರಕ್ತದ ಮೇಲೆ ನೀವು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಿಮ್ಮದಾಗಿದೆ. ಹಿಂದೂ ಮುಸ್ಲಿಮ್ಸ್ಗೆ ಬಣ್ಣ ಬಳಿಯುವಂಥ ಕೆಲಸವನ್ನು ಯಾಕೆ ಮಾಡ್ತಾಯಿದ್ದೀರಿ? ಅವರೇ ಹೇಳೋರಲ್ಲಪ್ಪ, ಸತ್ತೋಗಿರೋರು ಅಲ್ಲಿ ಬಂದು ಬದುಕಿ ವಾಪಸ್ ಬಂದಿರುವಂಥವ್ರೆ ಪಾಪ ಭಾಳ ಸ್ಪಷ್ಟವಾಗಿ ಹೇಳ್ತಾವ್ರೆ. ಸ್ವಾಮಿ ನಮಗೆ ಸಹಾಯ ಮಾಡಿದ್ದಲ್ಲ ಬರೀ ಮುಸ್ಲಿಂ ಸಮುದಾಯದವರು ನಮ್ಮನ್ನು ಎತ್ಕೊಂಡು ಹೋಗಿ ಅವರ ಜೀವವನ್ನೇ ಕೊಟ್ಟರು ಅಂತ. ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರದ ಎಕಾನಮಿನೇ ಸಂಪೂರ್ಣವಾಗಿ ಕುಸ್ತೋಗಿ ಅವರ ಬೀದಿ ಬರೋ ಥರ ಮಾಡಾಕ್ಬಿಟ್ರಿ ನೀವು.